ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವೀಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅನುಪಮ ಪಾಪು ತಂದು ಇಟ್ಕೊಂಡಿದ್ಲು ಒಂದು ಹುಡುಗಿನ. ಆ ಹುಡುಗಿನ ಅವ್ರ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ರು. ಇವಳು ಅನುಪಮ ಇಲ್ಲದೇ ಇದ್ದಾಗ, ರಾಯಿ ಅನುಪಮ ಇಲ್ಲದೇ ಇದ್ದಾಗ ಹುಡುಗಿನ ಆಚೆಗೆ ಹಾಕ್ಬಿಟ್ಟಿದ್ರು. ಹಂಗಾಗ್ಬಿಟ್ಟು ಅವ್ರ ಅಪ್ಪ ಬಂದು ಆ ಮಗುನ ಕರ್ಕೊಂಡು ಹೋಗಿದ್ದ. ಕುಡ್ಕ ಅವರಪ್ಪ ಫುಲ್ಲು ಡ್ರಿಂಕ್ಸ್ ಯಾವಾಗ್ಲೂ ಕರ್ಕೊಂಡು ಹೋಗಿದ್ದ. ಯಾವುದೋ ಮನೆ ಕೆಲಸಕ್ಕೆ ಇಟ್ಕೊಡೋಕ್ಕೆ ಅಂತೇಳ್ಬಿಟ್ಟು ಆಯಮ್ಮನ್ನು ಕರ್ಕೊಂಡು ಬಂದು ಇಬ್ಬರು ಸೇರಿ ಕರ್ಕೊಂಡು ಹೋಗಿದ್ರು. ಆವಾಗ ಆ ವಿಷಯ ಇವರಿಬ್ಬರಿಗೂ ಅಮ್ಮ ಮಗಳಿಗೆ ಗೊತ್ತಾಗಿ ಓಡ್ತಾರೆ ಹಿಂದೆನೇ ಓಡಿ 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 ಅಲ್ಲಿ ಹಿಡಿದು ಬಿಡ್ತಾರೆ. ಕಾರನ್ನು ಅಡ್ಡ ಹಾಕಿ ಹಿಡಿದುಬಿಟ್ಟು ಅಲ್ಲಿ ಆ ಕರ್ಕೊಂಡು ಹೋಗ್ತಿದ್ಲಲ್ಲ ಆಯಮ್ಮಂಗೂ ಕೂಡ ಸಖತ್ತಾಗಿ ಬೈದು, ಮಗುನ ತೊಗೊಂಡೋಗಿ ಕೆಲಸಕ್ಕೆ ಇಟ್ಕೊತಿರಲ್ಲ, ಮಾನ ಮರ್ಯಾದೆ ಇಲ್ವಾ, ನೀವೇನು ಮನುಷ್ಯ ನೀವು ಅಂತೆಲ್ಲ ಬೈದು, ನಿಮ್ಮ ಮಕ್ಕಳನ್ನ ಆ ಥರ ಬಿಟ್ಬಿಡ್ತೀರಾ, ಈ ಮಗುನ ಮಾತ್ರ ಆ ಥರ ಕರ್ಕೊಂಡೋಗಿ ಕೆಲಸಕ್ಕೆ ಇಟ್ಕೊಳ್ಳೋಕ್ಕೆ ಓಡಾಡ್ತಾ ಇದ್ದೀರಲ್ಲ, ಅವನಿಗಂತೂ ಬುದ್ಧಿ ಇಲ್ಲ, ನಿಮಗೆ ಬುದ್ಧಿ ಇಲ್ವಾ, ನಿಮ್ಮ ಬುದ್ಧಿ ಎಲ್ಲೋಗಿದೆ ಅಂತೇಳೆಲ್ಲ ಬೈದು, ಆಮೇಲೆ ಅವನಿಗೂ ಒಂದೆರಡು ಕಪಾಲಿ ಹೊಡಿತಾಳೆ. ಮಕ್ಕಳು ಸಾಕೋಕ್ಕಾಗದೇ ಇದ್ಮೇಲೆ ಎಂಥ ಅಪ್ಪ ನೀನು ಅಂತೇಳ್ಬಿಟ್ಟು. ಹಾಗಾಗಿ ಎಲ್ಲ ಬೈದು ಮಾಡಿ ಎಲ್ಲ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಹೋದಾಗ ಮನೆಯಲ್ಲಿ ರಣರಂಪ. ವಾಪಸ್ ಬಂದಿಲ್ಲವಲ್ಲ ಸದ್ಯ ಅನ್ಕೊತಾ ಇದ್ರು. ಎಲ್ಲ ಆಚೆ ಬರ್ತಿದ್ರು. ಕರ್ಕೊಂಡು ಹೋಗಿ ಆ ಮಗು ಪ್ರೇಮನ್ನು ನೋಡ್ಬಿಟ್ಟು ಮಮ್ಮ ಅಂದ ತಕ್ಷಣವೇ ಮತ್ತೆ ಈ ಮಗು ಮತ್ತೆ ಒಕ್ಕರ್ಸ್ಕೊತಲ್ಲ ಅಂತೇಳ್ಬಿಟ್ಟು, ಎಲ್ಲಿ ಮಮ್ಮಿ ಎಲ್ಲಿ ಯಾವ ಮಕ್ಕಳು ಸಿಕ್ಕಿರೋ ಎಲ್ಲರನ್ನೂ ಕರ್ಕೊಂಬರ್ತಾರೆ ನಮ್ಮನೆ ಧರ್ಮಛತ್ರ ಅಂದ್ಕೊಂಡು, ಬೇಕಾದ್ರೆ ಈ ಮಗುನೂ ತಂದು ಇಲ್ಲೇ ಇಟ್ಕೊಂಡು ಬಿಡ್ತಾರೆ ಹಾಗೆ ಹಿಂಗೆ ಅಂತೇಳಿ ಮಾತಾಡ್ತಾರೆ. ಆವಾಗ ರಾಯಿ ಕೂಡ ಆ ಮಗುನ ನೀವು ಯಾರೂ ನೋಡ್ಕೋಬೇಡಿ, ನಾನು ನೋಡ್ಕೊಳ್ತೀನಿ, ನನಗೆ ಗೊತ್ತು ಆ ಮಗು ನೋಡ್ಕೊಳ್ಳೋಕ್ಕೆ ಅಂತ ಹೇಳ್ತಾಳೆ. ಅಂದರೆ ದ್ವಾರಕಾ ದೇಶದಲ್ಲಿ ಅವಳೇ ಅಷ್ಟು ಮಕ್ಕಳನ್ನು ನೋಡ್ಕೊಳ್ತಾ ಇದ್ಲಲ್ವ, ಹಂಗಾಗ್ಬಿಟ್ಟು ಆ ಮಗುನ ನಾನು ನೋಡ್ಕೊಳ್ತೀನಿ, ನೀವೇನು ಟೆನ್ಷನ್ ತೊಗೊಳ್ಬೇಡಿ ಆಯಿತು ಅಂತೇಳಿ ಸುಮ್ಮನಿರಿಸ್ತಾಳೆ. ಆಮೇಲೆ ಎಲ್ಲರಿಗೂ ಬೈತಾಳೆ, ನೀವೇನು ಮನುಷ್ಯ ನೀವು, ಆ ಮಗುನ ಯಾಕೆ ಕಳಿಸ್ಬೇಕಿತ್ತು, ಅವರಪ್ಪ ಬಂದು ಕರೆದ್ಬಿಟ್ಟ ಅಂತೇಳಿ, ಅವನು ನೋಡಿದ್ರೆ ಯಾರಿಗೂ ಕೆಲಸಕ್ಕೆ ಇಟ್ಕೊಡೋಕ್ಕೆ ಕರೆದಿದ್ದಾನೆ ಅಂತೇಳ್ಬಿಟ್ಟು ಆಯಮ್ಮಂಗೂ ಸರಿ ಬೈದು, ಈ ಅಪ್ಪಂಗೂ ಸರಿಯಾಗಿ ಬೈದು, ಅವನಿಗೆ ಒಂದು ಎರಡೇಟು ಹೊಡೆದು ಎಲ್ಲ ಮಾಡಿ ಅವಳು ಕರ್ಕೊಂಡು ಹೋದರೆ, ಮನೆ ಹತ್ರ ಅಲ್ಲಿ ರಣರಂಗ. ಅಲ್ಲಿನೂ ಕೂಡ ಅವಳಿಗೆ ನೆಮ್ಮದಿ ಅನ್ನೋದೇ ಕೊಡಲ್ಲ. ಅನುಪಮ ಯಾವಾಗಲೂ ಎಲ್ಲರಿಗೂ ಒಳ್ಳೇದು ಮಾಡೋಕ್ಕೆ ಹೋಗ್ತಾಳೆ, ಆದರೆ ಎಲ್ಲರ ಹತ್ರ ನಿಷ್ಠೂರ ಹೊತ್ಕೊತಾಳೆ. ಮಗಳಿಗೆ ಇವಾಗ ಗೊತ್ತಾಗಿದೆ ಅಮ್ಮಂದು ಬೆಲೆ ಏನು ಅಂತೇಳಿ. ಮಗಳು ಒಪ್ಕೊಂಡಿದ್ದಾಳೆ, ಪ್ರೇಮ ಒಪ್ಕೊಂಡಿದ್ದಾನೆ. ಆದರೆ ಅವಳು ಸ್ವಂತ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಅವಳನ್ನ ಒಪ್ಕೊಳ್ಳಲ್ಲ. ಎಲ್ಲದಕ್ಕೂ ಕೊಂಕು ಮಾತುಗಳು, ಅಂದರೆ ಆಸ್ತಿ ನಮ್ಮನ್ನು ಕೈ ಬಿಟ್ಟು ಹೋಗುತ್ತೆ, ಮನೆ ಮಾರಿಬಿಡ್ತಾರೆ, ಅವರಿಗೆ ಕೊಟ್ಬಿಡ್ತಾರೆ, ಸಾಕು ಮಗಳಿಗೆ ಬರೆದು ಬಿಡ್ತಾರೆ, ಇನ್ನೊಂದು ಮಗಳಿಗೆ ಬರೆದು ಬಿಡ್ತಾರೆ ಅನ್ನಂಗೆ ಇದೇ ಥರ ದಿನವಿಡೀ. ಅಷ್ಟೊತ್ತಿಗೆ ಅವಳಿಗೆ ಅಡುಗೆ ಮನೆಯಿಂದ ಫೋನ್ ಬರುತ್ತೆ. ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಆ ಫೋನ್ನ ಪಿಕ್ ಮಾಡ್ತಾಳೆ. ಪಿಕ್ ಮಾಡಿ ಮಾತಾಡಿ ಅಲ್ಲಿ ಬಗೆಹರಿಸ್ತಾಳೆ. ಆಮೇಲೆ ಈ ಕಡೆ ಮನೆಯವರೆಲ್ಲ ಏನು ಇಲ್ಲಿ ತೊಗೊಂಬಿಡ್ತಾರೆ ಹಾಕ್ಕೊಂಡು, ಎಲ್ಲರನ್ನೂ ಕರ್ಕೊಬಂದು ಇಟ್ಕೊತಿರಲ್ಲ ಮಮ್ಮಿ ಹಂಗೆ ಹಿಂಗೆ ಅಂದ್ಕೊಂಡು, ಅದಕ್ಕೂ ಎಲ್ಲ ಉತ್ತರ ಕೊಡ್ತಾಳೆ. ಉತ್ತರ ಕೊಟ್ಬಿಟ್ಟು, ಈ ಮಗು ಇವತ್ತಿಂದ ಇಲ್ಲೇ ಇರುತ್ತೆ, ಈ ಮಗುವಿಂದ ನಿಮಗೇನು ತೊಂದರೆ ಆಗಿರೋದು, ನೀವೆಲ್ಲರೂ ಇದ್ದೀರ ತಾನೆ, ಹಂಗೆ ಇದು ಇರುತ್ತೆ ಅಂತ ಎಲ್ಲ ಹೇಳ್ತಾಳೆ. ಹೀಗೆ ಅವಳು ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅನುಪಮ. ಆದರೆ ಅನುಪಮಗೆ ಒಳ್ಳೇದು ಮಾಡೋರು ಯಾರೂ ಇರಲ್ಲ. ಈಗ ಮಗಳಿಂದ ಅವಳಿಗೆ ಒಳ್ಳೇದಾಗಬೇಕು. ಮಗಳಿಗೆ ಗೊತ್ತಾಗಿದೆ ಅಮ್ಮನದು ಏನು ವ್ಯಾಲ್ಯೂ ಅನ್ನೋದು ಮಗಳಿಗೆ ಚೆನ್ನಾಗಿ ಗೊತ್ತಾಗಿದೆ. ಇನ್ನು ಮಗಳು ತಿರುಗಿ ಬೀಳಲ್ಲ, ಏಕೆಂದರೆ ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾಳೆ ಬುದ್ಧಿ ಇವಾಗಲೇ. ನಮ್ಮ ಮಮ್ಮಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಅವಳಿಗೆ ಗೊತ್ತಾಗಿದೆ. ಹಾಗಾಗಿ ಅನುಪಮ ಇಲ್ಲ ಅಂದರೆ ಅವ್ರ ಜೀವನವೇ ಇಲ್ಲ. ಸುಮಾರು ಒಂದು 10-12 ಜನ ಇದ್ದಾರೆ ಅವ್ರ ಮನೆಯಲ್ಲಿ. ಅನುಪಮ ದುಡಿದ್ರೆ ಉಂಟು, ದುಡಿಲಿಲ್ಲ ಅಂದರೆ ಆ ಜೀವನವೇ ಇರಲ್ಲ. ಆದರೂ ಅನುಪಮಗೆ ಕೆಟ್ಟದಾಗಿ ಮಾತಾಡೋದಾಗಲಿ, ಅವಳು ಮನಸ್ಸು ನೋವು ಮಾಡೋದಾಗಲಿ ಇದೆಲ್ಲ ಮಾಡ್ತಾರೆ. ಅವ್ರ ಅತ್ತೆಯಿಂದ ಎಲ್ಲರೂ ಅದೇ ಥರ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.